ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಭಜೆ ಶ್ರೀಚಕ್ರಮಧ್ಯಸ್ಥಾಂ ದಕ್ಷಿಣೋತ್ತರಯೋಃ ಸದಾಂ ಶ್ಯಾಮಾವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ 683ನೆಯ ಶ್ರೀನಾಮ ಶೋಭನಾ ಸುಲಭಾಗತಿ ಅನ್ನುವ ನಾಮಚಿಂತನೆಯನ್ನು ಮಾಡುವ ಪ್ರಯತ್ನ ಮಾಡಿದೆವು. ಈಗ ಶ್ರೀಮಾತೆಯ 684ನೆಯ ಶ್ರೀನಾಮ ರಾಜರಾಜೇಶ್ವರಿ. ಈ ಶ್ರೀನಾಮದಿಂದ 694ನೆಯ ಸಾಗರಮೇಖಲಾ ಅನ್ನುವ ನಾಮದವರೆಗೆ ರಾಜ್ಯಲಕ್ಷ್ಮಿ ಮಂತ್ರ ವಿಶೇಷವನ್ನು ಅಡಕ ಮಾಡಿಟ್ಟಿದ್ದಾರೆ ವಾಗ್ದೇವತೆಗಳು ಅಂತ ಶ್ರೀವಿದ್ಯಾ ಉಪಾಸಕರ ಅಭಿಪ್ರಾಯವಾಗಿದೆ ಅಂತ. ಶ್ರೀವಿದ್ಯೆಯು ಭೋಗ ಮೋಕ್ಷವನ್ನು ನೀಡುವಂಥ ವಿದ್ಯೆ ಅಂತ ಅನಿಸಿದೆ ಅಂತ. ಅಂದರೆ ಇಹಲೋಕದ ಸಮಸ್ತ ಭೋಗಗಳನ್ನು ಕೊಡುವುದರ ಜೊತೆಗೆ ನಮ್ಮ ಜೀವಿತಾನಂತರಕ್ಕೆ ಬೇಕಾಗಿರಬಹುದಾದ ಉತ್ತಮ ಗತಿಗೆ ಬೇಕಾದ ಬ್ರಹ್ಮಜ್ಞಾನವನ್ನೂ ಕೊಡಬಹುದಾದಂಥ ಉದ್ಗ್ರಂಥವಾಗಿದೆ ಅಂತ. ಹೀಗಾಗಿ ಈ ನಾಮಗಳ ಗುಂಪು ನಮಗೆ ಐಹಿಕವಾದ ಸಮಸ್ತ ಭೋಗಗಳನ್ನು ಕೊಡ್ತಾ ಇದೆ ಅಂತ. ಈಗ ರಾಜರಾಜೇಶ್ವರಿ ಅಂತಂದರೆ ಕಾಮಾಕ್ಷಿ, ಕಾಮೇಶ್ವರಿ, ಲಲಿತಾ ಮಹಾ ತ್ರಿಪುರ ಸುಂದರಿಯ ಸ್ವರೂಪವೇ ಆಗಿದೆ, ಅದಕ್ಕಿಂತಲೂ ಹೊರತಾದದ್ದು ಅಲ್ಲ ಅಂತ. ಇನ್ನು ಈ ನಾಮದ ಅರ್ಥವನ್ನು ನೋಡುವುದಾದರೆ, ರಾಜರಾಜೇಶ್ವರಿ ರಾಜರಾಜರಿಗೂ ಸಹ ಒಡತಿಯಾದವಳು, ಈಶ್ವರಿಯಾದವಳು ಶ್ರೀಮಾತೆ. ಆದ್ದರಿಂದ ಅಮ್ಮನನ್ನ ರಾಜರಾಜೇಶ್ವರಿ ಅಂತ ಕರೆದರು. ಅಸಲಿಗೆ ರಾಜ ಅನ್ನುವ ಪದದ ಅರ್ಥವನ್ನು ಹೇಳುತ್ತಾರೆ, ರಂಜಕತ್ವಾತ್ ರಾಜಃ. ತನ್ನ ಪ್ರಜೆಗಳನ್ನು ರಂಜಿಸುವವನು, ಪೋಷಿಸುವನು, ಸಂತೋಷವಾಗಿ ಪಾಲನೆ ಮಾಡುವವನು, ಅವನನ್ನು ರಾಜ ಅಂತ ಹೇಳಿ ಕರೀತಾರೆ ಅಂತ. ಮತ್ತೊಂದು ದೃಷ್ಟಿಯಲ್ಲಿ ರಾಜ ಅಂದರೆ ಪ್ರಕಾಶಮಾನವಾದದ್ದು ಅಂತ. ಅಂದರೆ ಎಲ್ಲ ವಿಧದಲ್ಲೂ ಯಾವಾತನು ಮಹಾಪ್ರಕಾಶಮಾನನಾಗಿದ್ದಾನೋ, ಕಾಂತಿವಂತನಾಗಿದ್ದಾನೋ, ತೇಜೋವಂತನಾಗಿದ್ದಾನೋ ಅವನು ರಾಜ ಅಂತ. ಮತ್ತೆ ರಾಜ ಅಂದರೆ ಇನ್ನೊಂದು ಅರ್ಥ ಸರ್ವಶ್ರೇಷ್ಠ ಅಂತ, ಎಲ್ಲಕ್ಕೂ ಮೀರಿದಂಥ ಉತ್ತಮನಾದವನು ಅಂತ. ಹಾಗಾದರೆ ರಾಜರಾಜೇಶ್ವರಿ ಅನ್ನುವಂಥ ನಾಮದಲ್ಲಿ ರಾಜ ಯಾರದು ರಾಜ, ಯಾರಿಗೆ ಇವಳು ಈಶ್ವರಿಯಾಗಿದ್ದಾಳೆ ಅಂತ ನೋಡುವುದಾದರೆ, ದೇವತೆಗಳಿಗೆಲ್ಲ ಒಬ್ಬ ರಾಜನಿದ್ದಾನೆ, ಅವನೇ ದೇವರಾಜ. ಅಂತಹ ದೇವರಾಜನೇ ಆರಾಧ್ಯ ಮಾಡಬಹುದಾದ ದೇವಿ ಮಹಾಲಕ್ಷ್ಮಿ. ಆದ್ದರಿಂದ ಅಮ್ಮ ದೇವರಾಜನಿಗೂ ಈಶ್ವರಿಯಾಗಿದ್ದಾಳೆ, ಆದ್ದರಿಂದ ರಾಜರಾಜೇಶ್ವರಿ ಅಂತ. ಇನ್ನು ಕುಬೇರನಿಗೆ ಒಂದು ಹೆಸರು ರಾಜರಾಜ ಅಂತ ಕರೆದಿದ್ದಾರೆ. ಜಗತ್ತಿಗೆಲ್ಲ ಸಂಪತ್ತನ್ನು ನೀಡುವ ಸಂಪತ್ತಿನ ಅಧಿದೇವತೆ ಈ ಕುಬೇರ, ರಾಜರಾಜ. ಇಂತಹ ಕುಬೇರನೂ ಸಹ ಶ್ರೀಮಾತೆಯ ಆರಾಧಕನಾಗಿದ್ದಾನೆ, ಶ್ರೀವಿದ್ಯಾ ಉಪಾಸಕನಾಗಿದ್ದಾನೆ. ಹೀಗಾಗಿ ಜಗನ್ಮಾತೆಯ ಉಪಾಸಕನಾದ ಭಕ್ತನಾದ ಕುಬೇರ ಅವನೂ ಸಹ ರಾಜರಾಜ ಅಂತನಿಸಿಕೊಂಡಿದ್ದಾನೆ. ಶ್ರೀಮಾತೆಯ ಅನುಜ್ಞೆಯಂತೆ ಜಗತ್ತಿಗೆ ಸಂಪತ್ತನ್ನು ಪ್ರದಾನ ಮಾಡ್ತಾ ಇದ್ದಾನೆ. ಆದ್ದರಿಂದ ಇಂತಹ ರಾಜರಾಜನಿಗೆ ಈಶ್ವರಿಯಾದವಳು ಶ್ರೀಮಾತೆ ರಾಜರಾಜೇಶ್ವರಿ. ಅದಕ್ಕೆ ಅಷ್ಟೋತ್ತರ ಶತನಾಮಾವಳಿಗಳಲ್ಲಿ ರಾಜರಾಜಾರ್ಚಿತ ಪದ ಸರೋಜಾಯೈ ನಮೋ ನಮಃ ಅಂತ ವರ್ಣಿಸಿದ್ದಾರೆ. ಇನ್ನು ಇಂತಹ ದೇವರಾಜನಿಗಾಗಲಿ, ಕುಬೇರನಿಗಾಗಲಿ, ಇನ್ಯಾವುದೇ ದೇವತೆಗಳಿಗಾಗಲಿ, ಇವರಿಗೆಲ್ಲರಿಗೂ ಹಿರಿಯರಾಗಿ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಮಾಡುತ್ತಿರುವಂತಹ ತ್ರಿಮೂರ್ತಿಗಳು ಬ್ರಹ್ಮ, ವಿಷ್ಣು, ಶಿವ. ವಾಸ್ತವವಾಗಿ ಸಕಲ ದೇವತೆಗಳಿಗೆ ಹಿರಿಯರು, ಪ್ರಧಾನರು. ಆ ರಾಜರುಗಳಿಗೆ ಇವರೇ ರಾಜರು, ರಾಜರಾಜರಾಗಿದ್ದಾರೆ, ಮಹೇಶ್ವರರಾಗಿದ್ದಾರೆ. ಇಂತಹ ರಾಜರಾಜ ತ್ರಿಮೂರ್ತಿಗಳಿಗೂ ಸಹ ಒಡತಿಯಾಗಿ, ಸ್ವಾಮಿನಿಯಾಗಿ, ಅಧಿಷ್ಠಾತ್ರಿ ದೇವತೆಯಾದವಳು ರಾಜರಾಜೇಶ್ವರಿ ಅಂತ. ಅದಕ್ಕಾಗಿ ಅಮ್ಮನನ್ನು ಪ್ರಾರ್ಥನೆ ಮಾಡುವಾಗ ಅಂಬಾ ಶಾಂಭವಿ ಚಂದ್ರಮೌಳೀರಬಲ ಅಪರ್ಣಾ ಉಮಾ ಪಾರ್ವತಿ ಕಾಳಿ ಹೈಮವತಿ ಶಿವ ತ್ರಿನಯನಿ ಕಾತ್ಯಾಯನಿ ಭೈರವಿ ಸಾವಿತ್ರಿ ನವಯೌವನ ಶುಭಕರಿ ಸಾಮ್ರಾಜ್ಯ ಲಕ್ಷ್ಮೀಪ್ರದ ಚಿದ್ರೂಪಿ ಪರದೇವತಾ ಭಗವತಿ
ಶ್ರೀ ರಾಜರಾಜೇಶ್ವರಿ ಅಂತ ಹೇಳಿ ಅಮ್ಮನನ್ನು ಪ್ರಾರ್ಥನೆ ಮಾಡ್ತಾರೆ. 685ನೆಯ ಲಲಿತೆಯ ಶ್ರೀನಾಮ ರಾಜ್ಯದಾಯಿನಿ. ಶ್ರೀಮಾತೆಯು ರಾಜ್ಯವನ್ನು ನೀಡುವವಳು ಅಂತ. ರಾಜ್ಯ ಅಂತಂದರೆ ಇಲ್ಲಿ ಭೂಮಿಯನ್ನು ಕೊಡುತ್ತಾಳೆ ಅಂತ ಮಾತ್ರ ಅರ್ಥ ಮಾಡಿಕೊಳ್ಳಬಾರದು, ಅಲ್ಲಿಗೆ ನಿಲ್ಲಬಾರದು ಅಂತ. ರಾಜ್ಯ ಅಂತಂದರೆ ಇರುವ ಸ್ಥಿತಿಗಿಂತಲೂ ಉತ್ತಮವಾದ ಆನಂದವಾದ ಸ್ಥಿತಿಯನ್ನು ನೀಡುವವಳು ಅಂತ ಅರ್ಥ. ಹಿಂದೆ ಹೇಳಿದಂತೆ ರಾಜರಾಜರಾದವರಿಗೆಲ್ಲರಿಗೂ ಸಹ ಈಕೆ ರಾಜರಾಜೇಶ್ವರಿ ಅಂತ ಹೇಳಿದ ಮೇಲೆ ಈ ರಾಜರಲ್ಲಿ ಶ್ರೇಷ್ಠರಾದವರು ದಿಕ್ಪಾಲಕರಿದ್ದಾರೆ. ಇವರಿಗೆ ರಾಜ್ಯವನ್ನು ಪ್ರದಾನ ಮಾಡಿದವಳು ಜಗನ್ಮಾತೆ. ಹಾಗಾದರೆ ಆ ದಿಕ್ಪಾಲಕರು ಯಾರು, ಅವರಿಗೆ ಕೊಟ್ಟ ರಾಜ್ಯಗಳು ಯಾವುದು ಅಂತ ನೋಡುವುದಾದರೆ, ದೇವರಾಜನಿಗೆ ಜಗನ್ಮಾತೆ ಕೊಟ್ಟದ್ದು ಅಮರಾವತಿ, ಅಗ್ನಿಯ ರಾಜ್ಯ ತೇಜೋವತಿ, ಯಮಧರ್ಮನ ರಾಜ್ಯದ ಹೆಸರು ಸಂಯಮಿ, ನಿರುತಿಯ ರಾಜ್ಯದ ಹೆಸರು ಕೃಷ್ಣಾಂಗನ, ವರುಣನ ರಾಜ್ಯದ ಹೆಸರು ಶ್ರದ್ಧಾವತಿ, ವಾಯುವಿನ ರಾಜ್ಯದ ಹೆಸರು ಗಂಧವತಿ, ಕುಬೇರನ ರಾಜ್ಯದ ಹೆಸರು ಅಲಕಾವತಿ ಅಂತ, ಈಶಾನನ ರಾಜ್ಯದ ಹೆಸರು ಯಶೋವತಿ. ಇದಲ್ಲದೆ ಅಷ್ಟವಸುಗಳಿದ್ದಾರೆ, ಏಕಾದಶ ರುದ್ರರಿದ್ದಾರೆ, ದ್ವಾದಶಾದಿತ್ಯರಿದ್ದಾರೆ, ನವಗ್ರಹ ದೇವತೆಗಳಿದ್ದಾರೆ. ಹೀಗೆ ಅನೇಕ ದೇವತೆಗಳ ಗುಂಪುಗಳು. ಆ ಎಲ್ಲ ದೇವತೆಗಳಿಗೆ ಪ್ರತ್ಯೇಕವಾದ ರಾಜ್ಯಗಳನ್ನು ಕೊಟ್ಟು ಅವರಿಗೆಲ್ಲರಿಗೂ ಅನುಗ್ರಹ ಮಾಡಬಹುದಾದ ರಾಜರಾಜೇಶ್ವರಿ ರಾಜ್ಯದಾಯಿನಿಯಾಗಿದ್ದಾಳೆ. ಇಷ್ಟು ಮಾತ್ರವಲ್ಲ, ಬ್ರಹ್ಮನಿಗೆ ಸತ್ಯಲೋಕ, ವಿಷ್ಣುವಿಗೆ ವೈಕುಂಠ, ಶಿವನಿಗೆ ಕೈಲಾಸಾದಿಗಳನ್ನು ಕೊಟ್ಟು ಅದನ್ನು ಅಧಿಷ್ಠಾತ್ರಿ ದೇವತೆಯಾಗಿರುವವಳು ಈ ಜಗನ್ಮಾತೆ ಅಂತ. ಮತ್ತೊಂದು ದೃಷ್ಟಿಯಲ್ಲಿ ರಾಜ್ಯದಾಯಿನಿ ಅಂತಂದರೆ ಮೋಕ್ಷವೆಂಬ ರಾಜ್ಯವನ್ನು ಭಕ್ತರಿಗೆ, ಉಪಾಸಕರಿಗೆ ಪ್ರದಾನ ಮಾಡುತ್ತಾಳೆ ಅಂತ. ಹೀಗಾಗಿ ಖಂಡವಾದ ಭೂಮಂಡಲವನ್ನಾದರೂ ಕೊಡುತ್ತಾಳೆ, ಅಖಂಡವಾದ ಆಧಿಪತ್ಯವನ್ನಾದರೂ ಕೊಡುತ್ತಾಳೆ. ಇದನ್ನೆಲ್ಲ ಬಿಟ್ಟು ಉತ್ತಮವಾದ, ಉತ್ಕೃಷ್ಟವಾದ ಯತ್ಗತ್ವ ನನಿವರ್ತಂತೆ ಅಂತ ಹೇಳುವಂತೆ ಒಂದು ಸಲ ಇನ್ನು ಅಮ್ಮನನ್ನು ನಾವು ಗಟ್ಟಿಯಾಗಿ ಹಿಡಿದು ಬಿಟ್ಟರೆ ಮೋಕ್ಷವನ್ನೇ ಕೊಟ್ಟು ಬಿಡುತ್ತಾಳೆ, ಮೋಕ್ಷ ಸಾಮ್ರಾಜ್ಯವನ್ನು ಕೊಡುತ್ತಾಳೆ ಅನ್ನುವ ಅರ್ಥ. 686ನೆಯ ಲಲಿತೆಯ ಶ್ರೀನಾಮ ರಾಜ್ಯವಲ್ಲಭ. ಶ್ರೀಮಾತೆಯು ರಾಜ್ಯವಲ್ಲಭಳು ಅಂತ ಅಂದರೆ ಅವಳೇ ರಾಜ್ಯಗಳಿಗೆ ಸ್ವಾಮಿನಿ, ಒಡತಿ ಅಂತ, ಯಜಮಾನಿ. ಹಿಂದೆ ಹೇಳಿದಂತೆ ಶ್ರೀಮಾತೆಯು ಎಲ್ಲರಿಗೂ ಎಲ್ಲ ರಾಜ್ಯಗಳನ್ನು ಕೊಟ್ಟರೂ ಸಹ ಅದರ ನಿಜವಾದ ಸ್ವಾಮಿನಿ, ವಲ್ಲಭೆ ಅಮ್ಮನೇ ಆಗಿದ್ದಾಳೆ ಅಂತ. ಮತ್ತೊಂದು ಅರ್ಥ ವಲ್ಲಭ ಅಂತಂದರೆ ಪ್ರಿಯವನ್ನು ಉಂಟು ಮಾಡುವವಳು ಅಂತ. ಹಾಗಾಗಿ ಅಮ್ಮ ರಾಜ್ಯಗಳಿಗೆ, ರಾಜರುಗಳಿಗೆ, ಸಮಸ್ತರಿಗೂ ಸಹ ಪ್ರಿಯವನ್ನು ಉಂಟು ಮಾಡುತ್ತಾಳೆ, ಆನಂದವನ್ನು ಪ್ರದಾನ ಮಾಡುತ್ತಾಳೆ. ಹೀಗಾಗಿ ರಾಜ್ಯವಲ್ಲಭ ಅಂತ. 687ನೆಯ ಲಲಿತೆಯ ಶ್ರೀನಾಮ ರಾಜತ್ಕೃಪಾ. ಅಮ್ಮ ರಾರಾಜಿಸುವಂತಹ ಕೃಪೆಯುಳ್ಳವಳು, ಆದ್ದರಿಂದ ರಾಜತ್ಕೃಪಾ ಅಂತ ಹೇಳಿ ಕರೀತಾರೆ. ರಾಜಂತಿ ಶೋಭಮಾನ ಕೃಪಾ ಯಸ್ಯಾಸ. ಜಗನ್ಮಾತೆಯ ಕೃಪೆ ಯಾರ ಮೇಲೆ ಆಗುತ್ತೋ ಅವರ ತೇಜಸ್ಸು, ಗುಣ, ಧರ್ಮ, ನಡೆ, ನುಡಿ, ಈ ಎಲ್ಲ ಉತ್ಕೃಷ್ಟವಾದ ಗುಣಗಳು ಲೋಕಕ್ಕೆ ಪ್ರಕಾಶಮಾನವಾಗಿ ಕಾಣುವಂತೆ ಅಮ್ಮ ಮಾಡ್ತಾಳೆ. ಅದು ಅವಳ ದಯೆ ಅಂತ. ಹೀಗಾಗಿ ಭಕ್ತರಲ್ಲಿರಬಹುದಾದಂಥ ಎಲ್ಲ ಸದ್ಗುಣಗಳನ್ನು, ಸನ್ನಡತೆಗಳನ್ನು ಜಗತ್ತಿಗೆ ತೋರುವಂತೆ ಮಾಡ್ತಾಳೆ, ತನ್ಮೂಲಕ ಅವರಿಗೆ ಮಾನ್ಯತೆ ಸಿಗುವಂತೆ ಮಾಡ್ತಾಳೆ. ಅದು ಅಮ್ಮನ ಕೃಪೆ. ಅವಳು ಇಡೀ ಈ ಸೃಷ್ಟಿಯನ್ನು ಅದ್ಭುತವಾಗಿ ಯಾವುದಕ್ಕೂ ಕೊರತೆ ಇಲ್ಲದಂತೆ ನಡೆಸ್ತಾ ಇದ್ದಾಳಲ್ಲ. ಯಾಕೆ ನಡೆಸ್ತಾ ಇದ್ದಾಳೆ ಅಂತಂದರೆ ದಯೆಯಿಂದ ನಡೆಸ್ತಾ ಇದ್ದಾಳೆ. ಅವಳ ದಯೆ ರಾಜತ್ಕೃಪ. ರಾಜ ಅಂದರೆ ಇಲ್ಲಿ ದೊಡ್ಡದಾದ ಅನ್ನುವ ಅರ್ಥವನ್ನು ಹೇಳ್ತಾ, ಆ ದೊಡ್ಡದಾದ ದಯೆಯಿಂದ ಅಮ್ಮ ಜಗತ್ತನ್ನು ನಡೆಸ್ತಾ ಇದ್ದಾಳೆ. ಮೊದಲೇ ಹೇಳಿದಂತೆ ರಾಜ ಅಂದರೆ ಪ್ರಕಾಶ, ಕಾಂತಿ, ತೇಜಸ್ಸು ಅಂತ. ಈ ಕಾಂತಿಯನ್ನು, ತೇಜಸ್ಸನ್ನು ಮುಚ್ಚಿಡಲು ಸಾಧ್ಯವಾ?
ಸಾಧ್ಯವೇ ಇಲ್ಲ. ಪ್ರಕಾಶ ಅಂದರೆ ಅದು ಹೊರಗಡೆ ಬರಲೇಬೇಕು, ಬೆಳಕು ಬರಲೇಬೇಕು ಅಂತ. ಜಗನ್ಮಾತೆಯ ಕೃಪೆ ಎಂತಹದ್ದು ಅಂದರೆ ಸೂರ್ಯ ಕಿರಣಗಳಂತೆ ಮುಚ್ಚಿಡಲು ಸಾಧ್ಯವಿಲ್ಲ. ಎಲ್ಲ ಜಗತ್ತಿಗೂ ಸಹ, ಸಕಲ ಭಕ್ತರಿಗೂ ಸಹ ಅದು ಸದಾಕಾಲ ಪ್ರಸಾರವಾಗ್ತಲೇ ಇರುತ್ತೆ, ನಿರಂತರವಾಗಿ ಅಂತ. ಇನ್ನು ಜಗತ್ತಿನಲ್ಲಿ ಕಾಲ ಕಾಲಕ್ಕೆ ಋತುಮಾನಗಳು ಬದಲಾಗುತ್ತೆ. ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಅಂತ. ಹೀಗೆ ಕಾಲವನ್ನು ಬದಲಾಯಿಸಿ ಜಗತ್ತಿನ ಜನಗಳು ಬದುಕಲಿಕ್ಕೆ ಅನುಕೂಲ ಮಾಡಿಕೊಳ್ತಾ ಇದ್ದಾಳೆ. ಇನ್ನು ಹಗಲನ್ನು ಕೊಡ್ತಾ ಇದ್ದಾಳೆ. ಸೂರ್ಯನ ಮಧ್ಯದಲ್ಲಿ ತಾನು ಇದ್ದುಕೊಂಡು ಇಡೀ ಜಗತ್ತಿನ ಜನಗಳು ಜಾಗೃತರಾಗಿ ತಮ್ಮ ತಮ್ಮ ಕರ್ತವ್ಯದಲ್ಲಿ ನಿರತರಾಗುವಂತೆ ಮಾಡ್ತಾಳೆ. ಸೂರ್ಯನ ಕರುಣೆ ಅಷ್ಟು ಇಷ್ಟು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅವನ ಕರುಣೆ ಇರುವುದರಿಂದ ಪ್ರತಿಯೊಂದು ಜೀವರಾಶಿ ಬದುಕ್ತಾ ಇದೆ ಅಂತ. ಸರಿ, ಆಮೇಲೆ ಕೆಲಸವೆಲ್ಲ ಆಗುತ್ತೆ. ದಿನವೆಲ್ಲ ಕೆಲಸ ಮಾಡಲಿಕ್ಕಾಗುತ್ತೋ? ಕೆಲಸ ಮಾಡಿದವನಿಗೆ ಆಯಾಸವಾಗಿರುತ್ತೆ, ವಿಶ್ರಾಂತಿ ಬೇಕು. ಹೀಗಾಗಿ ರಾತ್ರಿಯನ್ನು ಸೃಷ್ಟಿ ಮಾಡಿದಳು. ರಾತ್ರಿ ಚಂದ್ರನ ಕಾಲ, ಬೆಳದಿಂಗಳನ್ನು ಸೂಸ್ತಾನೆ ಮಹಾಶಯ. ರಾತ್ರಿಯ ಹೊತ್ತಿನಲ್ಲಿ ಮನಸ್ಸಿಗೆ ಆನಂದವನ್ನು, ಮುದವನ್ನು ಕೊಟ್ಟು ನಿದ್ರೆಯನ್ನು ಆವರಿಸುವಂತೆ ಮಾಡಿ ಉತ್ಸಾಹವನ್ನು ಕೊಡ್ತಾಳೆ ಜಗನ್ಮಾತೆ. ಯಾರಿಗೋಸ್ಕರ ಕೊಡ್ತಾಳೆ? ಅವಳ ದಯೆಯಿಂದ ಕೊಡ್ತಾಳೆ, ಭಕ್ತರಿಗಾಗಿ, ಜಗತ್ತಿನ ಜನಗಳಿಗಾಗಿ ಅಂತ. ಅದಾದ ಮೇಲೆ ಪ್ರಾಣವಾಯು ಕೊಟ್ಟಿದ್ದಾಳೆ, ದಾಹ ಹಿಂಗಿಸಲಿಕ್ಕೆ ಜಲವನ್ನು ಕೊಟ್ಟಿದ್ದಾಳೆ, ನಾವೆಲ್ಲ ವಾಸ ಮಾಡಲಿಕ್ಕೆ ಭೂದೇವಿಯನ್ನು ಆಧಾರವಾಗಿ ಕೊಟ್ಟಿದ್ದಾಳೆ. ಆ ಭೂದೇವಿಯಿಂದ ಬೆಳೆದಂಥ ಲೆಕ್ಕವಿಲ್ಲದಷ್ಟು ಪದಾರ್ಥವನ್ನು ನಾವು ತಿಂದು ಶರೀರವನ್ನು ಪೋಷಣೆ ಮಾಡ್ತಾ ಇದ್ದೇವೆ. ನೋಡಿ, ಇದೆಲ್ಲ ಅಮ್ಮನ ದಯೆ ಅಲ್ವೇ? ಪ್ರತ್ಯಕ್ಷವಾಗಿ ನಾವು ಅನುಭವಿಸ್ತಾ ಇದ್ದೇವೆ ಇದೆಲ್ಲ. ಹೀಗಾಗಿ ಆಕೆ ಎಲ್ಲೋ ಇದ್ದಾಳೆ, ಯಾವುದೋ ಕಾಣದ ಊರಿನಲ್ಲಿ ಇದ್ದಾಳೆ ಅನ್ನೋದಲ್ಲ. ಈ ಕಾಣುತ್ತಿರುವ ಪ್ರತಿಯೊಂದು ಅವಳ ದಯೆ, ಅವಳ ಸ್ವರೂಪವೇ ಆಗಿದೆ. ಸೂರ್ಯನ ಕಿರಣ ಸೂರ್ಯನಿಂದ ಹೊರತಾದದ್ದಲ್ಲ. ಅಮ್ಮನ ದಯೆ ಈ ಪಂಚಭೂತಗಳಲ್ಲಿ, ಸಮಸ್ತ ಚರಾಚರಗಳಲ್ಲಿ ಎಲ್ಲ ಕಡೆಯೂ ವ್ಯಾಪಿಸಿದೆ. ಹೀಗಾಗಿ ಅವಳ ಕೃಪೆ ಪ್ರಕಾಶಮಾನವಾಗಿರುವಂಥದ್ದು, ಪ್ರತ್ಯಕ್ಷ ಅನುಭವವನ್ನು ಕೊಡುವಂಥದ್ದು ಅಂತ. 688ನೆಯ ಲಲಿತೆಯ ಶ್ರೀನಾಮ ರಾಜಪೀಠ ನಿವೇಶಿತ ನಿಜಾಶ್ರಿತ. ಶ್ರೀಮಾತೆಯು ತನ್ನನ್ನು ಆಶ್ರಯಿಸಿದವರಿಗೆ ಸಿಂಹಾಸನದಲ್ಲಿ ಕುಳ್ಳಿರಿಸ್ತಾಳೆ ಅಂತ. ಪುರಾಣದ ಪ್ರಕಾರ ಹೇಳುವುದಾದರೆ ಇಂದ್ರನಿಗೆ ವಿಶೇಷವಾದ ದೇವರಾಜದ ಪಟ್ಟದ ಸಿಂಹಾಸನವನ್ನು ಕೊಟ್ಟು ಕೂರಿಸಿ ಅನುಗ್ರಹ ಮಾಡಿದ್ದಾಳೆ. ಶಿವಾಜಿ ಮಹಾರಾಜರಿಗೆ ಅನುಗ್ರಹ ಮಾಡಿದ್ದಾಳೆ ಮಹಾತಾಯಿ. ಹಾಗೆಯೇ ನಮ್ಮ ಮೈಸೂರಿನ ಮಹಾರಾಜರುಗಳಿಗೆ ಆ ಚಾಮುಂಡೇಶ್ವರಿಯಾಗಿ ಕುಲದೇವತೆಯಾಗಿ ಅನುಗ್ರಹ ಮಾಡಿದ್ದಾಳೆ. ಹೀಗೆ ರಾಜಪೀಠ ನಿವೇಶಿತ ನಿಜಾಶ್ರಿತ, ಭಕ್ತರಿಗೆ ಆಶ್ರಯವನ್ನು ಕೊಟ್ಟು ಅವರಿಗೆ ಉತ್ಕೃಷ್ಟವಾದ ಆಸನವಾಗಿರಬಹುದಾದ ಸಿಂಹಾಸನದಲ್ಲಿ ಕುಳ್ಳಿರಿಸ್ತಾಳೆ ಅಂತ. ಸೌಂದರ್ಯ ಲಹರಿಯಲ್ಲಿ ಗುರುಗಳು ಈ ಮಾತನ್ನು ಹೇಳ್ತಾರೆ. ಭವಾನಿ ತ್ವಂ ದಾಸೇ ಮಯಿ ವಿತರ ದೃಷ್ಟಿಂ ಸಕರುಣಾಂ ಇತಿ ಸ್ತೋತ್ರಂ ವಾಂಛನ್ ಕಥಯತಿ ಭವಾನಿ ತ್ವಮಿತಿ ಯಃ ತದೈವ ತ್ವಂ ತಸ್ಮೈ ದಿಶಸಿ ನಿಜ ಸಾಯುಜ್ಯ ಪದವೀಂ ಮುಕುಂದ ಬ್ರಹ್ಮೇಂದ್ರ ಸ್ಫುಟ ಮಕುಟ ನೀರಾಜಿತಾ ಪದಾಂ ಅಂತ. ನಿಜ ಸಾಯುಜ್ಯ ಪದವೀಂ, ಅಮ್ಮ ನಾನು ನಿನ್ನ ದಾಸನಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ತಾಯಿ, ನಿನ್ನ ಸಾಯುಜ್ಯವನ್ನು ಕರುಣಿಸು ಅಂತ ಗುರುಗಳು ಪ್ರಾರ್ಥನೆ ಮಾಡ್ತಾರೆ. ಹೀಗಾಗಿ ಉನ್ನತವಾಗಿರಬಹುದಾದಂತಹ ಹುದ್ದೆಯನ್ನು, ಪೀಠವನ್ನು ಕೊಟ್ಟು ಅನುಗ್ರಹ ಮಾಡುವವಳು ಅಂತ. ಮತ್ತೊಂದು ಅರ್ಥದಲ್ಲಿ ನಿಜಾಶ್ರಯಾ ಸ್ವಭಕ್ತಾ ಯಯಾಸ. ಅಮ್ಮನ ನಿಜ ಸ್ವರೂಪ ಯಾವುದು ಅಂತಂದರೆ, ಸಗುಣ ರೂಪವೇನೋ ನೋಡ್ತೇವೆ, ಅದು ಅವತಾರ ರೂಪದಲ್ಲಿ ಬಂದು ದುಷ್ಟರನ್ನು ಸಂಹಾರ ಮಾಡಿ ಭಕ್ತರನ್ನು ರಕ್ಷಣೆ ಮಾಡಿದ್ದೂ ಹೌದು. ಆದರೆ ಅದನ್ನು ಹೊರತಾಗಿ ಆಕೆಯ ನಿಜವಾದ ಸ್ವರೂಪ ಅಂದರೆ ಚೈತನ್ಯ ಸ್ವರೂಪ, ನಿರಾಕಾರ ತತ್ವ, ಸತ್ಯಂ, ಜ್ಞಾನಂ, ಅನಂತಂ ಬ್ರಹ್ಮ ಅನ್ನುವಂಥ ಉಪನಿಷತ್ ಚಿಂತನೆ. ಅಂತಹ ತತ್ವಚಿಂತನೆಯ ಮಾರ್ಗವನ್ನು ಯಾರು ಆಶ್ರಯ ಮಾಡ್ತಾರೋ, ಯಾರು ಆ ನಿಜವಾದ ತತ್ವಕ್ಕೆ ಹೋಗಿ ನಿಲ್ಲುತ್ತಾರೋ, ಆ ಭಕ್ತರಿಗೆ ಜನ್ಮ ಮರಣಗಳೆಂಬ ಸಂಸಾರ ಪಾಶವನ್ನು ಬಿಡಿಸಿ ಮೋಕ್ಷವೆಂಬ ಪದವಿಯನ್ನು ಕೊಡ್ತಾಳೆ. ವಾಸ್ತವವಾಗಿ ನಿಜವಾದ ಯೋಗ್ಯವಾದ ಪದವಿ ಅಂದರೆ ಮೋಕ್ಷ.
ಅದು ಬ್ರಹ್ಮಜ್ಞಾನ, ಬ್ರಹ್ಮಭಾವವನ್ನು ಹೊಂದುವಂಥದ್ದು. ಇದನ್ನು ಹೊಂದಿದ ಮೇಲೆ ಹೊಂದಬೇಕಾದದ್ದು ಮತ್ತೊಂದು ಇಲ್ಲವಾದ್ದರಿಂದ ಇಂತಹ ಬ್ರಹ್ಮಭಾವದ ಜೀವನ್ಮುಕ್ತ ಸ್ಥಿತಿಯನ್ನು ಜಗನ್ಮಾತೆ ತನ್ನ ಭಕ್ತರಿಗೆ, ಉಪಾಸಕರಿಗೆ, ತಪಸ್ವಿಗಳಿಗೆ ಕೊಡ್ತಾಳಾದ್ದರಿಂದ ಅಮ್ಮನನ್ನು ರಾಜಪೀಠ ನಿವೇಶಿತ ನಿಜಾಶ್ರಿತ ಅಂತ ಹೇಳಿ. ಹೀಗೆ ಹೇಳುವ ಈ ನಾಮವು ಪರೋಕ್ಷವಾಗಿ ನಮಗೆ ಏನು ಹೇಳ್ತಾ ಇದೆಯಪ್ಪ ಅಂತಂದರೆ, ಅಮ್ಮನನ್ನು ನಂಬಿದವರು ಯಾವತ್ತೂ ಕೆಡುವುದಿಲ್ಲ. ಇದು ಅಮ್ಮನ ವಾಗ್ದಾನ. ಹೀಗಾಗಿ ಅಮ್ಮನನ್ನು ನಂಬಿದವರಿಗೆ ಶ್ರೀರಕ್ಷೆ ಸದಾ ಇರುತ್ತೆ. ಆ ಭಕ್ತರಿಗೋ ಉಪಾಸಕರಿಗೋ ಜಗನ್ಮಾತೆ ರಾಜಪೀಠವನ್ನು ಕೊಡ್ತಾಳೆ, ಅನುಗ್ರಹ ಮಾಡ್ತಾಳೆ ಅಂತ ಹೇಳಿ. 689ನೆಯ ಲಲಿತೆಯ ಶ್ರೀನಾಮ ರಾಜ್ಯಲಕ್ಷ್ಮೀ. ಶ್ರೀಮಾತೆಯು ರಾಜ್ಯಲಕ್ಷ್ಮೀ ಸ್ವರೂಪಳಾಗಿದ್ದಾಳೆ. ರಾಜ್ಯಾಧಿಷ್ಠಾನ ಲಕ್ಷ್ಮೀ ಸ್ವರೂಪಿಣಿ ಅಂತ. ಹಿಂದಿನ ನಾಮದಲ್ಲಿ ತಿಳಿದಂತೆ ಆಯಾ ದೇವತೆಗಳ ರಾಜ್ಯದಲ್ಲಿರುವ ಸಂಪತ್ತೆಲ್ಲವೂ ಸಹ ಲಕ್ಷ್ಮಿಯ ಸ್ವರೂಪವೇ ಆಗಿದೆ. ಅದು ಏನೇ ಸಂಪತ್ತಿರಬಹುದು, ಅದೆಲ್ಲವೂ ಸಹ ಲಕ್ಷ್ಮೀ ಸ್ವರೂಪವೇ ಅಂತ. ಲಕ್ಷ್ಮಿ ಅಂತಂದರೆ ಯಾವುದನ್ನು ನಾವು ಅನುಭವಿಸುತ್ತಿದ್ದೇವೋ ಆ ಭೋಗದ ಸ್ವರೂಪವೆಲ್ಲ ಜಗನ್ಮಾತೆಯ ಅನುಗ್ರಹ ರೂಪದ್ದೇ ಅಂತ. ಇಂದ್ರ ಒಂದು ಕಡೆ ಜಗನ್ಮಾತೆಯನ್ನು ಈ ರೀತಿ ಸ್ತೋತ್ರ ಮಾಡ್ತಾನೆ. ವೈಕುಂಠೇ ಚ ಮಹಾಲಕ್ಷ್ಮೀರ್ಲಕ್ಷ್ಮೀ ಕ್ಷೀರೋದ ಸಾಗರೆ ಸ್ವರ್ಗಲಕ್ಷ್ಮೀರಿಂದ್ರಗೇಹೇ ರಾಜ್ಯಲಕ್ಷ್ಮೀ ನೃಪಾಲಯೇ ಲಕ್ಷ್ಮೀ ಗೃಹೇಶ್ಚ ಗೃಹೀಣಾಂ ಗೇಹೇ ಚ ಗೃಹದೇವತಾ ಸುರಭಿಃ ಸಾ ಗವಾಂ ಮಾತಾ ದಕ್ಷಿಣಾ ಯಜ್ಞಕಾಮಿನಿ ರಾಜ್ಯಂ ದೇಹಿ ಶ್ರಿಯಂ ದೇಹಿ ಬಲಂ ದೇಹಿ ಸುರೇಶ್ವರಿ ಕೀರ್ತಿಂ ದೇಹಿ ಧನಂ ದೇಹಿ ಪುತ್ರಾನ್ಯಹಂ ಚ ದೇಹಿ ವೈ ಅಂತ ಹೇಳಿ ಸ್ತುತಿ ಮಾಡ್ತಾನೆ. ಅಂದರೆ ಬ್ರಹ್ಮಲೋಕದಲ್ಲಾಗಲಿ, ವಿಷ್ಣುವಿನ ವೈಕುಂಠದಲ್ಲಾಗಲಿ, ಕೈಲಾಸದಲ್ಲಾಗಲಿ, ಇಂದ್ರನ ಸ್ವರ್ಗಲೋಕದಲ್ಲಾಗಲಿ, ಅಥವಾ ರಾಜರುಗಳ ಅರಮನೆಯಲ್ಲಾಗಲಿ, ನಮ್ಮ ನಮ್ಮ ಮನೆಗಳಲ್ಲಾಗಲಿ, ಸುರಭಿ ಅನ್ನುವಂಥ ದೇವಧೇನುವಲ್ಲಾಗಲಿ, ಅಥವಾ ನಾವು ಕಾಣಬಹುದಾದಂಥ ಇಲ್ಲಿನ ಧೇನುಗಳು ಹಸುಗಳಲ್ಲಾಗಲಿ, ಯಜ್ಞದ ದಕ್ಷಿಣ ರೂಪದಲ್ಲಿ ಇರುವವಳು ಅಮ್ಮ ನೀನೇ. ಈ ಎಲ್ಲರಲ್ಲೂ ಎಲ್ಲ ಕಡೆಯೂ ಲಕ್ಷ್ಮೀ ಸ್ವರೂಪವಾಗಿ, ಸಂಪತ್ ಸ್ವರೂಪವಾಗಿ ಇರುವವಳು ನೀನೇ ಅಂತ. ಹೀಗಾಗಿ ಒಂದು ಮಾತನ್ನು ಹೇಳ್ತಾರೆ, ನೃಪರೇಶ್ಮಗತಾನಂದ ಅಂತ. ಅಂದರೆ ರಾಜನ ಅರಮನೆಗೆ ಹೋಗಲು ಯಾರಿಗಾದರೂ ಆನಂದವೇ ಆಗಿಬಿಡುತ್ತೆ. ಯಾಕೆ ಅಂದರೆ ಆ ರಾಜನಲ್ಲಿರಬಹುದಾದಂತಹ ಕಳೆ, ಸಂಪತ್ತು, ಲಕ್ಷ್ಮಿ ಇದೆಲ್ಲ ಜಗನ್ಮಾತೆಯ ಸ್ವರೂಪವಾದ್ದರಿಂದ ರಾಜನಲ್ಲೂ ಅವನಾಳಬಹುದಾದ ಅರಮನೆಯಲ್ಲೂ ಸಹ ಅವಳು ತಾನು ವಾಸವಾಗಿರ್ತಾಳೆ. ಆದ್ದರಿಂದ ಸಾಕರ್ಷಕವಾಗಿರುತ್ತೆ, ಸಂಪದ್ಭರಿತವಾಗಿರುತ್ತೆ ಅಂತ ಜನಗಳು ಆನಂದದಿಂದ ನೋಡಬೇಕು ಅಂತ ಬಯಸ್ತಾರೆ. ಗೀತಾಚಾರ್ಯನಾದ ಕೃಷ್ಣ ವಿಭೂತಿಯೋಗದಲ್ಲಿ ಕೊನೆಯಲ್ಲಿ ಈ ಮಾತನ್ನು ಹೇಳ್ತಾನೆ, ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ ಅಂತ ಹೇಳ್ತಾನೆ. ಅರ್ಜುನ, ನೀನು ಎಲ್ಲೆಲ್ಲಿ ವಿಶೇಷವಾದ ವಿಭೂತಿ ಅಂದರೆ ಸಂಪತ್ತನ್ನು ನೀನು ನೋಡ್ತೀಯೋ ಇಡೀ ಚರಾಚರಗಳಲ್ಲಿ, ಅದೆಲ್ಲವೂ ಸಹ ನನ್ನ ವೈಭವವೇ, ಅದು ನನ್ನ ತೇಜಸ್ಸೇ, ಅದು ನನ್ನ ಅನುಗ್ರಹದಿಂದಲೇ ಅದರಲ್ಲಿ ಆ ಶಕ್ತಿ ಬಂದಿದೆ, ಅದೆಲ್ಲವೂ ನನ್ನ ಸಂಪತ್ತೇ ಅಂತ ಭಗವಂತ ತಾನು ಉದ್ಘೋಷ ಮಾಡ್ತಾನೆ. ಹೀಗಾಗಿ ಆ ರಾಜ್ಯಲಕ್ಷ್ಮೀ ಸ್ವರೂಪವಾಗಿ ಜಗತ್ತೆಲ್ಲ ವ್ಯಾಪಿಸಿರುವ ಭೋಗ ಸ್ವರೂಪಳು, ಪ್ರಕೃತಿ ಸ್ವರೂಪಳು, ಪಂಚಭೂತ ಸ್ವರೂಪಳು ಅವಳೇ ಆಗಿದ್ದಾಳೆ. ಅಂತಹ ಜಗನ್ಮಾತೆಗೆ ಶಿರಸ ವಹಿಸುತ್ತ ಆತ್ಮೀಯರೇ, ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ರೀನಾಮವನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು. ನಮಸ್ಕಾರ.